ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಬೆಂಡೆಕಾಯಿ ಪಲ್ಯ ಮಾಡೋಣ್ರಿ. ಬೆಂಡೆಕಾಯಿ ಫ್ರೈ ಮಾಡ್ಕೊರೋಣ್ರಿ. ಅದು ಫ್ರೈ ಆಗೋಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಡ್ರಿ. ಅದ್ರೊಳಗೆ ಇದು ಚಲೋ ಫ್ರೈ ಆಗ್ಬೇಕ್ರಿ. ಈಗ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡ್ರೆ ಈಗ ಅದಕ್ಕೊಂದು ಒಗ್ಗರಣೆ ಕೊಡೋಣ್ರಿ. ಸ್ವಲ್ಪ ಎಣ್ಣೆ ಕಾದಾದ್ಮೇಲೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊರೋಣ್ರಿ. ಈಗ ಕರಿಬೇವು, ಹಾಗೆ ಮೆಣಸಿನ್ಕಾಯಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಸ್ಮೆಲ್ ಹೋಗ್ಬೇಕು. ಸೊ ಈಗ ಫ್ರೈ ಮಾಡಿರೋ ಬೆಂಡೆಕಾಯಿ ಒಂದು ಅರ್ಧ ಸ್ಪೂನು ಉಪ್ಪು, ಈಗ ಧನಿಯಾ ಮತ್ತು ಜೀರಾ ಪೌಡರ್, ಈಗ ಕೊತ್ತಂಬರಿ, ಇದ್ರೊಳಗೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಸ್ವಲ್ಪ ಕುದಾಕಿ ಬಿಟ್ಬಿಡೋಣ್ರಿ. ಬೆಂಡೆಕಾಯಿ ಎಲ್ಲ ಕುದ್ದು ಅದು ನೀರು ಒಂದು ಸ್ವಲ್ಪ ಅಟಿಸ್ಲಿ. ಸೊ ಇದ್ರ ಮ್ಯಾಗ ಮುಚ್ಚಿಬಿಡೋಣ್ರಿ, ಕುದಿಲಿ ಇದೊಂದು ಸ್ವಲ್ಪ. ಈಗ ಆಲ್ಮೋಸ್ಟ್ ಇದು ರೆಡಿ ಆಯಿತು. ಈಗ ಇದ್ರೊಳಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಏನು ತಿಳ್ಕೊಂಡಿರಲ್ಲ ಅದೊಂದು ಸ್ವಲ್ಪ ಹಾಕೊಂಡ್ಬಿಡೋಣ. ಬೆಂಡೆಕಾಯಿ ಪಲ್ಯ ರೆಡಿ ಆಗೈತೆ ರೀ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.